ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೆ 2 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. 11 ತಿಂಗಳಾದ್ರೂ ಕೇವಲ 50 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊತ್ತು ಇನ್ನೂ ಅವರಿಗೆ ಕೊಡುವಂತ ಕೆಲಸ ಮಾಡಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಗೊಳ್ಳಿಲ್ಲ. ಸಿದ್ದರಾಮಯ್ಯನವರು 12-13 ನಾನು ಆರ್ಥಿಕ ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಆರ್ಥಿಕ ನಿರ್ವಹಣೆಯಲ್ಲಿ ಅವರು ಸಂಪೂರ್ಣ ಫೇಲ್ ಆಗಿದ್ದಾರೆ. ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅನಗತ್ಯವಾಗಿ ಕೇಂದ್ರ ಸರ್ಕಾರದ ಮೇಲೆ ಬಟ್ಟಿ ತೋರ್ತಾ ಇದ್ದಾರೆ. NDRF ಸ್ಕೀಮ್ ನಲ್ಲಿ ದುಡ್ಡು ತರಕ್ಕೆ ಇವ್ರ ಕೈಲಿ ಆಗಿಲ್ಲ. ಯಾವಾಗ ಅದಕ್ಕೆ ಅರ್ಜಿ ಹಾಕ್ಬೇಕು ಹಾಕಕ್ ಆಗ್ಲಿಲ್ಲ. ಕೇಂದ್ರ ಸರ್ಕಾರದ ಕೂಡ ನಾರ್ಮ್ಸ್ ಇರುತ್ತೆ. ಹಾಕ್ದಲ್ಲೇ ಇದ್ಬಿಟ್ಟು ಈಗ ನಾನು NDRF ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅನ್ನೋ ನಾಚಿಕೆಗೇಡಿನ ಮಾತನ್ನ ಸಿದ್ದರಾಮಯ್ಯನವರು ಆಡ್ತಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂತ ಅತ್ಯಂತ ಅಧೋಗತ ಸ್ಥಿತಿ ಅಂತ ಹೇಳಕ್ ಬಯಸ್ತೀನಿ. ನಾನು ಹೇಳಿದಾಗೇನೆ ಸುಮಾರು 10-12-18 ಲಕ್ಷ ಜನಕ್ಕೆ ಉದ್ಯೋಗ ಸಾಫ್ಟ್ವೇರ್ ಕ್ಷೇತ್ರ ಕೊಟ್ಟಿದೆ. ಡೈರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಇಂಡೈರೆಕ್ಟ್ ಆಗಿ ಸುಮಾರು 30 ಲಕ್ಷ ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಇಂಥ ಒಂದು ದೊಡ್ಡ ಕ್ಷೇತ್ರವನ್ನ ನಿರ್ಲಕ್ಷ್ಯ ಮಾಡಿದೆ ಅಂತೇಳಿ ಅತ್ಯಂತ ನೋವಿನಿಂದ ಹೇಳಕ್ಕೆ ಬಯಸ್ತೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಮ್ಮೆ ನಮಗನ್ನಿಸ್ತು ಸಾಫ್ಟ್ವೇರ್ ಕ್ಷೇತ್ರದವರ ಜೊತೆಗೆ ಒಂದಿಷ್ಟು ಮಾತನಾಡೋಣ, ಅವ್ರ ಸಮಸ್ಯೆಗಳು ಕೇಳೋಣ, ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಸಂಜೆ 5:15 ಗಂಟೆಗೆ ಹೋಟೆಲ್ ಕ್ಯಾಪಿಟಲ್ ನಲ್ಲಿ ಇಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಆಯ್ದ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ, ಅದು CEO ಇರ್ಬೋದು, ಕಂಪನಿ MD ಇರ್ಬೋದು, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಇನ್ವೈಟ್ ಮಾಡ್ಬಿಟ್ಟು ಹೋಟೆಲ್ ಕ್ಯಾಪಿಟಲ್ ನಲ್ಲಿ ಸಂಜೆ 5:00 ಕೇಂದ್ರದ ಯುವಜನ ಖಾತೆಯ ಸಚಿವರಾಗಿರ್ತಕ್ಕಂಥ ಅನುರಾಗ್ ಸಿಂಗ್ ಠಾಕೂರ್ ಅವರು ಒಂದು IT ಪ್ರೊಫೆಷನಲ್ ಮೀಟ್ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಅಲ್ಲೊಂದು ಇಂಟ್ರಾಕ್ಷನ್ ಸೆಷನ್ ಕೂಡ ಇರುತ್ತೆ. ಈಗಾಗಲೇ ಸುಮಾರು 300-350 ಜನ ಬೇರೆ ಬೇರೆ IT ಸಾಫ್ಟ್ವೇರ್ ಕಂಪನಿಯ ಟಾಪ್ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇವತ್ತಿಂದ ಇಂಟ್ರಾಕ್ಷನ್ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಬೆಂಗಳೂರಿನ ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಮತ್ತೇನ್ ಮಾಡಬಹುದು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಇಂಟ್ರಾಕ್ಷನ್ ಮೀಟ್ ನ ಆಯೋಜನೆಯನ್ನು ಮಾಡಿದ್ದೇವೆ.